ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನರ್ಸ್ ಕಿಟ್ ಯೂಟ್ಯೂಬ್ ಚಾನಲ್. ಅನೇಕರು ತಿಳ್ಕೊಂಡಿರ್ತಾರೆ ನರ್ಸಿಂಗ್ ಅಂದ್ರೆ ಹಾಸ್ಪಿಟಲ್ ಪೇಷಂಟ್ ಕೇರ್ ಮಾಡೋದು ಅಂತ. ಬಟ್ ನರ್ಸಿಂಗ್ ಫೀಲ್ಡ್ ಇಸ್ ಮಚ್ ಬಿಗ್ಗರ್ ದೆನ್ ದಟ್. ಸೊ ನಾ ಇದನ್ನ ಏನಕ್ಕೆ ಹೇಳಿದೆ ಅಂದ್ರೆ, ಇವತ್ತಿನ ನಮ್ಮ ಟಾಪಿಕ್ ಏನಂದ್ರೆ 5 ಸೀಕ್ರೆಟ್ ಜಾಬ್ ಫಾರ್ ನರ್ಸಿಂಗ್ ಸ್ಟೂಡೆಂಟ್ ಆಫ್ಟರ್ ಕಂಪ್ಲೀಟಿಂಗ್ ದಿ BSc ನರ್ಸಿಂಗ್. ಸೊ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಈ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ರಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದೇವೆ. ಎಲ್ಲರೂ ಹೋಗಿ ಜಾಯ್ನ್ ಆಗಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೋಡೋದಾದ್ರೆ ಕ್ಲಿನಿಕಲ್ ರಿಸರ್ಚ್ ನರ್ಸ್. ಕ್ಲಿನಿಕಲ್ ರಿಸರ್ಚ್ ಅಂದ್ರೆ ನಾವು ಯಾವ್ದಾದ್ರು ಮೆಡಿಕೇಶನ್ ಅಥವಾ ವ್ಯಾಕ್ಸಿನ್ ಅನ್ನು ಟೆಸ್ಟ್ ಮಾಡುವ ಪ್ರೊಸೆಸ್. ಇಲ್ಲಿ ನರ್ಸ್, ಡಾಕ್ಟರ್ ಮತ್ತು ಸೈಂಟಿಸ್ಟ್ ಗಳ ಜೊತೆಗೂಡಿ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನರ್ಸಸ್ ಕೆಲಸ ಏನಂದ್ರೆ ಪೇಷಂಟ್ ಅಬ್ಸರ್ವ್ ಮಾಡೋದು, ಸೈಡ್ ಇಫೆಕ್ಟ್ ಅಬ್ಸರ್ವ್ ಮಾಡೋದು ಮತ್ತು ರೆಕಾರ್ಡ್ ಅನ್ನು ಮೇಂಟೈನ್ ಮಾಡೋದು. ಇಲ್ಲಿ ಸ್ಯಾಲರಿ ಪ್ರೊಸೆಸ್ ಅಂತ ನೋಡೋದಾದ್ರೆ 40,000ದಿಂದ 1,00,000 ಪರ್ ಮಂತ್ ಇರುತ್ತದೆ. ಮತ್ತು ಇಲ್ಲಿ ವರ್ಕಿಂಗ್ ಏರಿಯಾಸ್ ಲೈಕ್ ರಿಸರ್ಚ್ ಸೆಂಟರ್, ಫಾರ್ಮಾ ಕಂಪನೀಸ್ ಗಳಲ್ಲಿ ವರ್ಕಿಂಗ್ ಏರಿಯಾಸ್. ಮತ್ತು ಕ್ವಾಲಿಫಿಕೇಶನ್ ಅಂತ ಬಂದ್ರೆ BSc ನರ್ಸಿಂಗ್ ಅಥವಾ MSc ನರ್ಸಿಂಗ್ ಮುಗಿಸಿರ್ಬೇಕು, ಪ್ಲಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಡಾಕ್ಯುಮೆಂಟೇಶನ್ ಮಾಡೋ ಸ್ಕಿಲ್ಸ್ ಗಳು ಇರಬೇಕು. ಮತ್ತು ಕ್ಲಿನಿಕಲ್ ರಿಸರ್ಚ್ ನರ್ಸ್ ಏನಕ್ಕೆ ಒಳ್ಳೇದಂದ್ರೆ ಇಲ್ಲಿ ಹಾಸ್ಪಿಟಲ್ ಸ್ಟ್ರೆಸ್ ಇರೋದಿಲ್ಲ, ಸ್ಯಾಲರಿ ಫಿಕ್ಸ್ಡ್ ಇರುತ್ತೆ, ವಿತ್ ನಮ್ ಟೈಮಿಂಗು ಫಿಕ್ಸ್ಡ್ ಇರುತ್ತದೆ. ಮತ್ತು ಇಲ್ಲಿ ನಮ್ಮ ಕೆರಿಯರ್ ಗ್ರೋತ್ ಮತ್ತೆ ಇಂಟರ್ನ್ಯಾಷನಲ್ ಅಪರ್ಚುನಿಟೀಸ್ ಗಳು ಸಿಗ್ತಿರುತ್ತೆ. ಹಾಗೂ ಎರಡನೇದಂತ ಬಂದ್ರೆ ಮೆಡಿಕಲ್ ಕೋಡಿಂಗ್. ಮೆಡಿಕಲ್ ಕೋಡಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಜಾಬ್ ಆಗಿರುತ್ತದೆ ನರ್ಸಿಂಗ್ ಸ್ಟೂಡೆಂಟ್ಗೆ. ಮೆಡಿಕಲ್ ಕೋಡಿಂಗ್ ಅಂದ್ರೆ ಪೇಷಂಟ್ ಡೀಟೇಲ್ಸ್, ಟೆಸ್ಟ್ ಡೀಟೇಲ್ಸ್ ಅಥವಾ ಮೆಡಿಕಲ್ ಕಂಡೀಷನ್ ICD ಕೋಡ್ಸ್ ಅಲ್ಲಿ ಕನ್ವರ್ಟ್ ಮಾಡೋದು. ಇದು ಬೆಸ್ಟ್ ಫಾರ್ ನರ್ಸಿಂಗ್ ಸ್ಟೂಡೆಂಟ್, ಯಾಕಂದ್ರೆ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇರುತ್ತದೆ. ಮೆನಿ ನರ್ಸಸ್ ಇನ್ ಇಂಡಿಯಾ ವರ್ಕಿಂಗ್ ಫಾರ್ US ಬೇಸ್ಡ್ ಪ್ರಾಜೆಕ್ಟ್. ಇಲ್ಲಿ ಸ್ಯಾಲರಿ ಆಪ್ಷನ್ ಅಂತ ನೋಡೋದಾದ್ರೆ US ಬೇಸ್ಡ್ ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ ಡಾಲರ್ಸ್ ಅಲ್ಲೇ ಇರುತ್ತೆ, ಲೈಕ್ 40,000ದಿಂದ 80,000 ಪರ್ ಮಂತ್ ಇರುತ್ತದೆ. ಕ್ವಾಲಿಫಿಕೇಶನ್ ಅಂತ ನೋಡೋದಾದ್ರೆ BSc ನರ್ಸಿಂಗ್ ಅಥವಾ JNM ಕಂಪ್ಲೀಟ್ ಆಗಿರ್ಬೇಕು, ವಿತ್ ಮೆಡಿಕಲ್ ಕೋಡಿಂಗ್ ಕೋರ್ಸ್ ಅನ್ನು ಮುಗಿಸಿರಬೇಕು. ಇದು 2ರಿಂದ 3 ತಿಂಗಳ ಇರುತ್ತದೆ. ಹಾಗೂ ಟೈಮಿಂಗ್ ಅಂತ ನೋಡೋದಾದ್ರೆ ಇದು ಬೆಳಗ್ಗೆ 9ರಿಂದ 5 ಗಂಟೆ ತನಕ ಇರುತ್ತೆ. ನೈಟ್ ಶಿಫ್ಟ್ ಇದ್ರಲ್ಲಿ ಇರೋಲ್ಲ, ಅದು ತುಂಬಾ ಒಳ್ಳೆಯದು ನರ್ಸಸ್ಗೆ. ಸೊ ಇದನ್ನ ನರ್ಸಸ್ ಸ್ಟೂಡೆಂಟ್ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ, ಪೇಷಂಟ್ ಸ್ಟ್ರೆಸ್ ಇರೋದಿಲ್ಲ, ಮತ್ತು ಇದು ಬೆಸ್ಟ್ ಫಾರ್ ಯಾರಿಗೆ, ಯಾವ ನರ್ಸಸ್ಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರಿಗೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಮೂರನೇದಂತ ನೋಡೋದಾದ್ರೆ ಕ್ರೂಸ್ ಶಿಪ್ ನಟ್. ನಿಮ್ಗೆ ಏನಾದ್ರು ಟ್ರಾವೆಲಿಂಗ್ ಇಷ್ಟ ಆದ್ರೆ ಇದು ನಿಮ್ಮ ಬೆಸ್ಟ್ ಡ್ರೀಮ್ ಜಾಬ್ ಆಗಿರುತ್ತದೆ. ಏನಕ್ಕಂದ್ರೆ ನಾವು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಫ್ರೀಯಾಗಿ ಸುತ್ತಾಡ್ಬೋದು. ಲೈಕ್ ಇಲ್ಲಿ ನರ್ಸಸ್ ನ ಕೆಲಸ ಏನಂದ್ರೆ ಟೆಸ್ಟಿಂಗ್, ಪ್ಯಾಸೆಂಜರ್ ನ ಟೆಸ್ಟಿಂಗ್ ಮಾಡೋದು, ಅವರ ಹೆಲ್ತ್ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡೋದು, ಹಾಗೂ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದು. ಇಲ್ಲಿ ಸ್ಯಾಲರಿ ಅಂತ ನೋಡೋದಾದ್ರೆ 2.5 lakh ಇಂದ 4 lakh ಪರ್ ಮಂತ್ ಸ್ಟಾರ್ಟಿಂಗ್ ಇರುತ್ತದೆ. ಹಾಗೂ ಕ್ವಾಲಿಫಿಕೇಶನ್ ಅಂತ ನೋಡೋದಾದ್ರೆ BSc ನರ್ಸಿಂಗ್ ಅಥವಾ JNM ಕಂಪ್ಲೀಟ್ ಆಗಿರ್ಬೇಕು, ಪ್ಲಸ್ 2 years ಆಫ್ ಎಕ್ಸ್ಪೀರಿಯನ್ಸ್, ಹಾಸ್ಪಿಟಲ್ ವರ್ಕಿಂಗ್ ಏರಿಯಾದಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಫ್ರೆಂಡ್ಸ್, 4ನೇದಂತ ನೋಡೋದಾದ್ರೆ ಅಕ್ಯುಪೇಷನಲ್ ಹೆಲ್ತ್ ಆಫೀಸರ್. ಈಗ ನರ್ಸಸ್ ಹಾಸ್ಪಿಟಲ್ ನಲ್ಲಿ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ವರ್ಕ್ ಮಾಡಬಹುದು. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಎಂಪ್ಲಾಯ್ ಹೆಲ್ತ್ ಗೋಸ್ಕರ ನರ್ಸಸ್ ನ ಹೈರ್ ಮಾಡ್ತಿದ್ದಾರೆ. ಇಲ್ಲಿ ಸ್ಯಾಲರಿ ಅಂತ ನೋಡೋದಾದ್ರೆ 40,000ದಿಂದ 70,000 ಪರ್ ಮಂತ್ ಇರುತ್ತದೆ. ಹಾಗೂ ಕ್ವಾಲಿಫಿಕೇಶನ್ ಅಂತ ನೋಡಿದ್ರೆ BSc ನರ್ಸಿಂಗ್ ಅಥವಾ JNM ಕಂಪ್ಲೀಟ್ ಆಗಿರ್ಬೇಕು, ವಿತ್ ಫಸ್ಟ್ ಏಡ್ ಅಂಡ್ ಸೇಫ್ಟಿ ಟ್ರೈನಿಂಗ್ ಮುಗಿಸಿರ್ಬೇಕು. ಹಾಗೂ 5ನೇದಂತ ನೋಡೋದಾದ್ರೆ ಟೆಲಿ ಹೆಲ್ತ್ ನರ್ಸ್. ಇದೊಂದು ನಮ್ಮ ನರ್ಸಿಂಗಿನ ಫ್ಯೂಚರ್ ಅಂತ ಹೇಳ್ಬೋದು. ಈಗ ತುಂಬಾ ಹಾಸ್ಪಿಟಲ್ಸ್ ಗಳು ಮತ್ತು ಹೆಲ್ತ್ ಆಪ್ಸ್ ಗಳು ನರ್ಸಸ್ ನ ಹೈರ್ ಮಾಡ್ತಿದ್ದಾರೆ 24/7 ಪೇಷಂಟ್ ನ ಗೈಡ್ ಮಾಡ್ಲಿಕ್ಕೆ. ಇಲ್ಲಿ ನರ್ಸಸ್ ನ ಕೆಲಸ ಏನಂದ್ರೆ ಪೇಷಂಟ್ ಡೌಟ್ ನ ಕ್ಲಿಯರ್ ಮಾಡೋದು, ಮತ್ತೆ ಡಯಟ್ ನ ಅಡ್ವೈಸ್ ಮಾಡೋದು, ಹಾಗೂ ಪೇಷಂಟ್ ಮೆಡಿಕೇಶನ್ ಶೆಡ್ಯೂಲ್ ನ ರಿಪೇರ್ ಅಥವಾ ಅವ್ರಿಗೆ ಹೇಳ್ಕೊಡೋದು. ಸೊ ಇಲ್ಲಿ ಸ್ಯಾಲರಿ ಅಂತ ನೋಡೋದಾದ್ರೆ 35,000ದಿಂದ 60,000 ಪರ್ ಮಂತ್ ಇರುತ್ತದೆ. ಕ್ವಾಲಿಫಿಕೇಶನ್ ಅಂತ ನೋಡೋದಾದ್ರೆ BSc ನರ್ಸಿಂಗ್ ಮತ್ತು JNM ಮುಗಿಸಿರ್ಬೇಕು, ವಿತ್ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಸೊ ಫ್ರೆಂಡ್ಸ್, ನರ್ಸಿಂಗ್ ಅಂದ್ರೆ ಕೇವಲ ಹಾಸ್ಪಿಟಲ್ ವರ್ಕ್ ಅಲ್ಲ, ಹೀಗೆ ತುಂಬಾ ಅಪರ್ಚುನಿಟೀಸ್ ಗಳಿವೆ. ನಿಮ್ಗೇನಾದ್ರೂ ಈ ವಿಡಿಯೋದಲ್ಲಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಗೇನಾದ್ರೂ ಬೇರೆ ವಿಡಿಯೋ ಬೇಕಂದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ, ನಾ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಮತ್ತು ಯಾರ್ಯಾರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.